ಇದನ್ನು ನಾವು 2 ವರ್ಷದಿಂದ ಹೇಳ್ತಾ ಇದ್ದೀವಿ, ಅಭಿಮನ್ಯು ಕಾರ್ಯಾಚರಣೆಗೆ ಬರಬೇಕು ಅಂತ. ಬರಬೇಕು, ವಸಂತಣ್ಣನ ಸಲಹೆನ ತಗೋಬೇಕು. ಕಾರ್ಯಾಚರಣೆಗೆ ಕಾಡೊಳಗೆ ಕರ್ಕೋಗ್ಲಿಲ್ಲ ಅಂದ್ರೂ ಅಭಿಮನ್ಯನ ಸೇಫ್ಟಿಗೆ, ಆ ಕ್ಯಾಂಪ್ ಸೇಫ್ಟಿಗೋಸ್ಕರ ನಿಲ್ಲಿಸ್ಕೋಬೇಕು. ನೀವು ಸರ್ ಇಷ್ಟೆಲ್ಲ ಆನೆ ಫೈಟ್ ಆಡುತ್ತೆ ಇದು ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಹೈಪ್ ಮಾಡ್ತಾರಲ್ಲ, ಕ್ಯಾಂಪಿಗೆ ನುಗ್ಗಿದ್ದ ಕಾಡಾನೆ ನುಗ್ಗುತ್ತಲ್ಲ, ಅದಕ್ಕೆ ಆನೆ ಬೇರೆ ಆನೆ ಕೈಲಿ ಯಾಕೆ ಸರ್ ಫೈಟ್ ಮಾಡಿಸಲ್ಲ? ಅಭಿಮನ್ಯನ ಯಾಕೆ ಬೇಕು? ಕರ್ಕೋಗಿ ಯಾವ್ದನ್ನಾರು ಭೀಮಾ ಹತ್ರ ಫೈಟ್ ಮಾಡಿಸ್ಬೋದಲ್ಲ, ಅಭಿಮನ್ಯಕ್ಕಿಂತ ತೂಕ ಜಾಸ್ತಿ ಆಯ್ತಲ್ಲ, ಯಾಕೆ ಭೀಮಾ ಫೈಟ್ ಮಾಡಲ್ವಾ? ಅಭಿಮನ್ಯುನೇ ನೀವು ಫುಡ್ ಕೊಟ್ಬಿಟ್ಟು ದಪ್ಪ ಮಾಡಿಬಿಟ್ಟು ಅಭಿಮನ್ಯು ಲೆವೆಲಿಗೆ ಬೇರೆ ಆನೆ ಬಂತು ಅಂದ್ರೆ ತಪ್ಪು. ಫೈಟ್ರೆ 2016 ಆದಮೇಲೆ ಅರ್ಜುನ ಚೇಂಜ್ ಆಯಿತು ಅಂತಲೂ ಸುಮಾರು ಜನ ಹೇಳ್ತಾರೆ. ಅದೇ ದಸರಾಕ್ಕೆ ಹೋದಾಗ ಈಗ ನಾನು ಹೇಳೋದು ಸರ್, ಈಗ ಯಾರು ನಾವಾಗಲಿ ನೀವಾಗಲಿ ಅಲ್ಲಿ ಹೋಗಿ ಏನು ಫುಡ್ ಕೊಡ್ತಾರೆ ಅನ್ನೋದು ನೋಡಲ್ಲ. ನನ್ನ ಮಲಗ್ಸೆ ಅಂತ ಸಿಂಗಲಾಗಿ ಆ ಕೂಸಪ್ಪ ಇದ್ರಲ್ಲ, ಕೂಸಪ್ಪ ಮಾಸ್ತಿ ಅವ್ರಿಗೆ ಟ್ರೈನ್ ಮಾಡ್ತಿದ್ದು ಅದನ್ನೊಂಥರ ಈ ಲೆವೆಲ್ಲೇ ಬೇರೆ ಆಯಿತು. ಸ್ನಾನ ಮಾಡ್ತಾ ಇರೋದೇ ಸಪ್ರೇಟು, ದೂರದಲ್ಲಿ ಸ್ನಾನ ಮಾಡಿಸೋದು, ಅದನ್ನು ಯಾವ ರೀತಿ ಟ್ರೈನ್ ಮಾಡಿದ್ರು ಅಂದರೆ ನೀವು ಅದು ಹೇಳಂಗಿಲ್ಲ. ಒಂಥರ ಈ ರಗಡ್ ವಿಲನ್ ಟೈಪು ಆನೆ. ಎಲ್ಲ ಆನೆಯನ್ನು ಬೇಡಿಯಾಗಿ ಕಟ್ಟಾಕಿದ ಮೇಲೆ ಅರ್ಜುನನ್ ತಂದು ಲಾಸ್ಟಿಗೆ ಕಟ್ಟಾಕ್ತಿದ್ದು. ಅದ್ರ ಲೆವೆಲ್ ಬೇರೆ ಬಿಡಿ. ಅದು ಗತ್ತು, ಅದು ಗಾಂಭೀರ್ಯ ಹೆಂಗಿತ್ತು ಅಂದರೆ ಅಷ್ಟು ದೂರದಲ್ಲಿ ನಿಲ್ಸೋರು ಇವನ್ನೆಲ್ಲ ಒಟ್ಟಿಗೆ ನಿಲ್ಸಿದ್ರೆ ಸ್ಟ್ಯಾಂಡರ್ಡ್, ಅದೊಂಥರ ಕಿಂಗ್. ಸರ್, ಈಗ ಗಜೇಂದ್ರ ಮತ್ತು ವಿಕ್ರಮ ಎರಡು ಮೂಲೆ ಗುಂಪಾಗೋಯ್ತಾ. ಇಷ್ಟು ವರ್ಷ ದಸರಾ ಮಾಡ್ತು, ಕ್ಯಾಪ್ಚರಿಂಗ್ ಮಾಡ್ತು. ಆದರೆ ವಿಕ್ರಮನ್ ನೋಡಿದ್ರೆ ನಮಗೇನೋ 62-63 ವರ್ಷ ಅಂತಾರೆ. ಅದು ನಮಗೆ ಒಂದು 52 ವರ್ಷದ ಥರನೇ ಕಾಣ್ತದೆ. ನಿಮಗೆ ನಿಮ್ಮ ತಂದೆ ಹೇಳಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವ ಥರ ಇತ್ತು ಈ ಎರಡು ಆನೆಗಳು? ವಿಕ್ರಮ, ಹರ್ಷ ಇವೆಲ್ಲ ಹಿಡಿದಿದ್ದು ಒಂದೇ ಸಮಕಾಲೀನ ಸರ್. ಅವಾಗೇನು ವಿಕ್ರಮಗೆ ಒಂದು ಏಜು, ಹರ್ಷಗೆ ಒಂದು ಏಜ್, ಇನ್ನು 10 ವರ್ಷ 15 ವರ್ಷ ಡಿಫ್ರೆನ್ಸ್ ಇಲ್ಲ. ವಿಕ್ರಮ ಹೆಚ್ಚು ಕಡಿಮೆ ನೀವು ಹೇಳ್ದಂಗೆ 50-52 ವರ್ಷ ಇರ್ಬೋದು. ಅಭಿಮನ್ಯು ಅದು ಸೇಮ್ ಇದೆ ಬರುತ್ತೆ. ಆಮೇಲೆ ಕೋರೆ ಏನು ಹೆವಿ ದಪ್ಪ ಆಗಿ ಆನೆಯಲ್ಲೇನು ಮೈಯಲ್ಲಿ ಸುಕ್ಕೇನು ಕಾಣಲ್ಲ. ಅದು ಕಣ್ಣಿನ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಸ್ವಲ್ಪ. ಅದು ಸಹಜ, ಅದು ಪೊರೆ ಕೂರ ಸಹಜ. ಆನೆಗಳಿಗೆ ಪೊರೆಗೆ ಬರುತ್ತೆ, ಅದು ಪೊರೆನ ತೆಗಿಬೋದು, ಕ್ಲಿಯರ್ ಮಾಡ್ಬೋದು. ಯಾಕಂಗೆ ಕಾರ್ಯಾಚರಣೆಗೆ ಬಳಸಲ್ಲ, ಏನು ಕತೆ ಅಂತ ಗೊತ್ತಿಲ್ಲ. ಅದು ಚೆನ್ನಾಗಿದೆ. ಇವತ್ತು ನೋಡಿ ಆನೆಗಳಿಗೆ 62 ವರ್ಷ ಅಂತಾರೆ, ಮಸ್ತ್ ಬರುತ್ತಾ ಅದು ಟೈಮಿಗೆ ಕರೆಕ್ಟಾಗಿ? ಮಸ್ತ್ ಇದು ಕರೆಕ್ಟಾಗಿ ಬರ್ತಿದೆ. ಆರೋಗ್ಯ ಚೆನ್ನಾಗಿದೆ ಅಲ್ಲಿಗೆ ಅರ್ಥ. ಆಮೇಲೆ ಗಜೇಂದ್ರ ಬೂದಿ ಪಡಗ, ಒಂದು ಜೊತೆ ಒಂದು ಆನೆ ಇಲ್ಲ, ಇದು ಇಲ್ಲ ಅಲ್ಲಿ, ಕರೆಕ್ಟಾಗಿ ಮೇವೇ ಇಲ್ಲಂತೆ ನಾನು ಕೇಳಿದ ಪ್ರಕಾರ. ಆ ಆನೆನ ಲೆಜೆಂಡ್ ಅದು ಗಜೇಂದ್ರ. ಎಷ್ಟು ಆನೆ ಒಂದು 14-15 ವರ್ಷಕ್ಕೆ ಹಿಡ್ದಿರೋ ಆನೆ. ಒಂದು ಅದಾಗ 16-17 ವರ್ಷದಿಂದ ಅದು ಕಾರ್ಯಾಚರಣೆನೇ ಬಂದಿದ್ದು. ಆನೆಯಲ್ಲಿ ಶ್ರೀರಾಮ ಆನೆಗೂ ಅದಕ್ಕೂ ಫೈಟ್ ಆಯಿತು, ಅದು ಸಹಜ, ಅದು ನಡೆಯೋ ಅಂಥದ್ದೇ. ಈಗ ಆನೆನ ಏನು ಆ ರೀತಿ ಇಡಬೇಕು ಅನ್ನೋದು ಏನಿದೆ, ಮತ್ತಿಗೋಡ್ಗೋ ದುಬಾರೆಗೋ ತಂದರೆ ಎಷ್ಟು ಚೆನ್ನಾಗಿರುತ್ತೆ. ಗಜೇಂದ್ರ ಅಂತ ಎಲ್ಲ ಜನಗಳಿಗೆ ಗೊತ್ತು, ಅದಕ್ಕೂ ಒಂದು ಫ್ಯಾನ್ ಬೇಸ್ ಇದ್ದಾರೆ. ಅಲ್ಲಿಂದ ಬಂದರೆ ಅದರಿಂದ ಬಂದು ಇಲ್ಲಿ ಮತ್ತಿಗೋಡ್ಗೋ ಅಥವಾ ದುಬಾರೆಗೋ ಅಥವಾ ಹಾರಂಗಿಗೆ ತಂದುಬಿಟ್ಟು ಸಾಕು, ಇನ್ನೇನು ಬೇಡ. ಆನೆ ಆರಾಮಾಗಿ ಕೊನೆಗಾಲದಲ್ಲಿ ಚೆನ್ನಾಗಿಲ್ಲ. ಅದ್ರದ್ದು ಹಣೆ ಬರ ಹೆಂಗೆ ಅಂದರೆ ಅವತ್ತಿಂದ ಇವತ್ತವರೆಗೂ, ಇವತ್ತೇನೋ ಗೊತ್ತಿಲ್ಲ, ಅದ್ರ ಮಾವತ್ತು ಸೆಟ್ಟೇ ಆಗಲಿಲ್ಲ. ಗಿಣಿಯ ಟ್ರೈನ್ ಮಾಡಿದ್ರು. ಗಿಣಿಯರಿಂದ ಭರತ ಬಂತು ಧರ್ಮಸ್ಥಳದಿಂದ ಅಂತ ಭರತಗೆ ಹಾಕಿ ಈ ಗಣಪತಿಗೆ ಕೊಟ್ಟರು. ಗಣಪತಿ ಅವರು ಸ್ವಲ್ಪ ಎಣ್ಣೆ ಕುಡಿತಿದ್ರು. ಅದಕ್ಕೆ ನೀರು ಕೊಡೋ ಟೈಮಲ್ಲಿ ನೀರು ಕೊಡ್ತಿದ್ರು. ಎಲ್ಲ ಆನೆಗಳಿಗೆ ನೀರು ಕೊಟ್ಟರೆ ಈ ಆನೆಗೆ ಆಮೇಲೆ ಕೊಡ್ತೀನಿ ಅಂತ ಕೂತ್ಕೊಳ್ಳೋರು. ಅದಕ್ಕಲ್ಲೇ ಲಾಸ್ಟಿಗೆ ಕುಸ್ರೆ ಕೊಡೋ ಟೈಮಲ್ಲಿ ಲೇಟಾಗಿ ಕೊಡೋರು. ಎಲ್ಲ ಆನೆಗೆ ಕೊಡ್ತಿರ್ಬೇಕಾದ್ರೆ ಈ ಆನೆ ಪಾಪ ಸುಮ್ಮನೆ ನಿಂತಿರೋದು, ಅವಾಗ ಲಾಸ್ಟಿಗೆ ಕೊಡೋರು. ಮಾವುತರುಗಳು ಸರಿ ಆಗ್ಬೇಕು ಸರ್. ನಿಮಗೆ ಒಬ್ಬರೇ ಮಾವುತರು ಇರಬೇಕು. ಒಂದೇ ಆನೆಗೆ ಒಬ್ಬರೇ ಮಾವುತರಿದ್ದು ಅವ್ರು ಚೆನ್ನಾಗಿ ನೋಡ್ಕೊಂಡ್ರೆ ಎಂಥ ಆನೆ ಯಾವನೇ ಥರ ಬೇಕಾದ್ರೆ ಟ್ರೈನ್ ಮಾಡ್ಬೋದು. ಈಗ ನೋಡಿ, ವಿಕ್ರಮ ಲಾಸ್ಟ್ ಆನೆ ಕಾರ್ಯಾಚರಣೆ ಮಾಡಿದ್ದು ಈಗ 1 ವರ್ಷದ ಹಿಂದೆ ವೇದ ಆನೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿತ್ತು. ಅದು ಈಗಲೂ ಚೆನ್ನಾಗೇ ಇದೆ ಆನೆ ಆರಂಗಿ ಕ್ಯಾಂಪಲ್ಲಿ. ಆದರೆ ಅದನ್ನು ಯೂಸ್ ಮಾಡ್ಕೋಬೋದಲ್ವಾ ಈಗ ಬಂದು ನಮ್ಮ ಕಾರ್ಯಾಚರಣೆಗೆ? ಹೌದು, ಇವಾಗ ಹರ್ಷ, ವಿಕ್ರಮ, ಶ್ರೀರಾಮ, ಗಜೇಂದ್ರ, ಅರ್ಜುನ, ಅಭಿಮನ್ಯು ಫಿಕ್ಸ್ ಆಗಿದ್ವು. ಅವಕ್ಕೇನು ಕೆಲವನ್ನ ಹೇಳ್ಕೊಡೋದೇ ಬೇಡ. ಕೃಷ್ಣ ಆನೆ ಹಗ್ಗನ ಹೆಂಗೆ ಹಿಡ್ಕೋಬೇಕು, ಮತ್ತು ಹಗ್ಗನ ತುಳಿದು ನಿಲ್ಲೋದಾಗಲಿ, ಆನೆ ಮುಂದಕ್ಕೆ ಹೋಗ್ದಂಗೆ ಅವೆಲ್ಲ ಮಾಡ್ತಿದ್ವು. ಬೇರೆ ಆನೆ ತಂದುಬಿಟ್ಟು ಸುಮ್ಮನೆ ಅವಕ್ಕೆ ಟ್ರೈನ್ ಮಾಡಲಿ. ಮೇಜರ್ ಕಾರ್ಯಾಚರಣೆ ಇದ್ದಾಗ ವಿಕ್ರಮ್ ಹಳೆ ಆನೆಗಳು ಬಂದು ಅವನ್ನ ಕಾರ್ಯಾಚರಣೆ ಮಾಡೋದು ಒಳ್ಳೆಯದು. ಹೊಸ ಆನೆಗಳು ಈಗ
ಅಯ್ಯಪ್ಪ ಆನೆನೂ ಟ್ರೈನ್ ಆಗ್ತಿದೆ, ಅಲ್ಲಿ ಜೂನಿಯರ್ ಅರ್ಜುನ ಅದು ಮುಖ ಕೊಟ್ಟು ನಿಲ್ತಿದೆ, ಇದು ಮುಖ ಕೊಟ್ಟು ನಿಲ್ತಿದೆ, ಖುಷಿ. ಬರಲಿ ಅದರಲ್ಲಿ ಹಳೆ ಆನೆಗಳಿಂದ ಕೆಲಸ ತಗೊಳ್ಳಿ. ಅವು ಮೂಲೆ ಗುಂಪು ಮಾಡೋದಕ್ಕಿಂತ ಅವು ಒಂದಷ್ಟು ವರ್ಷ ಓಡಾಡ್ಕೊಂಡು ಆಕ್ಟಿವ್ ಆಗಿದ್ದು ಇನ್ನೊಂದು ಆಯಸ್ಸು ಹೆಚ್ಚಿಗೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈ ಗಜೇಂದ್ರನ ವಿಚಾರಕ್ಕೆ ಬಂದರೆ ಸರಿಸುಮಾರು 1.5 ವರ್ಷ ಆಯಿತು ಬೂದಿ ಪಡ್ಗ ಹೋಗಿ. ಇಲ್ಲಿ ತನಕ ಒಂದು ಆನೆ ಕೂಡ ಅಲ್ಲಿಗೆ ಹೋಗ್ತದೆ ಅಂದ್ರೆ ಒಂದು ಹೋಗಿಲ್ಲ ಇನ್ನೂ. ಒಂದೇ ಆನೆ ಸರ್, ಅದೇ ಒಂದೇ ಆನೆ. ಅದು ಹೆಂಗಿರ್ಬೋದು, ಮತ್ತು ಅಲ್ಲಿಗೆ ಫುಡ್ಡೇ ಇಲ್ವಂತೆ ಕರೆಕ್ಟಾಗಿ. ಆಮೇಲೆ ತಮಿಳ್ನಾಡು ಬಾರ್ಡ್ರ್ ನೀರು ಸರಿಯಾಗಿಲ್ಲ. ಒಂದು ಹಳ್ಳದಲ್ಲಿ ಯಾವುದೋ ಹಳ್ಳದಲ್ಲಿ ನೀರು ಕುಡಿಸೋದಂತೆ. ಅದು ನಮ್ಮ ಆನೆ, ನಮ್ಮ ಕಡೆ ಹಿಡ್ದಿದ್ದಾನೆ. ನಾನು ನೆಕ್ಸ್ಟ್ ಟೈಮ್ ಏನಾರ ಹೋದರೆ ನಾನು ಅದು ವಿಚಾರವಾಗಿ ಮಾತಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊತೀನಿ. ಅದಕ್ಕೆ ಅಭಿಮಾನಿ ಬಳಗನೂ ಎಷ್ಟು ಅಭಿಮನ್ಯು ಅರ್ಜುನಂಗಿದಾರೋ ಅಷ್ಟೇ ಇದ್ದಾರೆ. ಅದನ್ನು ಕಣ್ಣಾರೆ ನೋಡಿ ಅದರಿಂದ ನಾನು ಬಚಾವಾಗಿದ್ದೀನಿ. ಯಾಕೆಂದರೆ ಒಂದು ಸಲ ನಿದ್ದೆ ಮಾಡ್ತಿತ್ತು ನಾನು ಮಧ್ಯಾಹ್ನದ ಟೈಮು. ಈ ಮನೇಲಿ ಅಪ್ಪ ಅಮ್ಮ ಅಜ್ಜಿ ಮನೆಗೆ ಹೋಗಿದ್ದವ್ರು ಗಿಳಿ ಮಾವಿನಕಾಯಿ ತಂದು ಕೊಟ್ಟರು. ನಾನು ತಿನ್ನೋದಕ್ಕಿಂತ ಹೆಚ್ಚಾಗಿ ನಾನು ಅದಕ್ಕೆ ತಿನ್ನಿಸ್ಬೇಕು ಅಂತ ಹೋದೆ. ಆ ನಿದ್ದೆಲಿ ಇತ್ತಲ್ಲ ನನಗೆ ಹೊಡೆದ್ಬಿಡ್ತು. ನಮ್ಮ ಹುಡುಗರು ಎಲ್ಲ ಜೊತೆಲೇ ಇದ್ದರು. ಈ ಕಡೆ ಒಂದು ಕೋರೆ, ಈ ಕಡೆ ಒಂದು ಕೋರೆ ಪಾಸಾಗಿ ಅದ್ರ ಸೆಂಟ್ರದು ಸೊಂಡ್ಲು ಬರುತ್ತಲ್ಲ ಅದು ಹೊಡಿತು. ಅದು ಹೊಡೆದಾಗ ನಾನು ಹಾರು ಬಿದ್ದು ಆಮೇಲೆ ಒಂದು 4-5 ದಿನ ಹೋಗಲಿಲ್ಲ. ಆಮೇಲೆ ಅದು ಕುಸ್ರೆ ಕೊಟ್ಟು ಇದೆಲ್ಲ ಮತ್ಕೊಂಡು ರೂಢಿ ಮಾಡ್ಕೊಂಡು ಹೋದೆ. ಅದೇ ನಮ್ಮ ನಾಗರಾಜ್ ಡಾಕ್ಟರ್ ಹೇಳ್ದಂಗೆ ಗಜೇಂದ್ರ ಬಲರಾಮ ನೀವು ಕೂಡ ಆಟ ಆಡಿದ್ದೀರಾ ಅಂತ ಹೇಳಿದ್ದೀರಾ ಕಡೆ. ಅದು ಕಾಲ್ ಕೆಳಗಡೆ ಹೋಗಿ ಹೌದು, ನಾನೇ ಬೇಡಿ ಬಿತ್ತಿದ್ದೆ. ಸ್ನಾನ ಮಾಡಕ್ಕೆ ಕರ್ಕೊ ಹೋಗ್ತಿದ್ರು, ಇಲ್ಲೇ ಸ್ನಾನ ಮಾಡಿಸ್ತಿದ್ದು. ಇಲ್ಲೇ ಎಲ್ಲ ಆನೆಗಳು ಸ್ನಾನ ಮಾಡೋ ಬರೋವರೆಗೂ ಅರ್ಜುನ ನೀರಿಗೆ ಇಳಿತಿರ್ಲಿಲ್ಲ. ಯಾಕಂದ್ರೆ ಅರ್ಜುನ ನೀರಿಗೆ ಇಳಿದ ತಕ್ಷಣ ಇವೆಲ್ಲ ಆನೆ ಎದ್ಬಿಡವು, ಎಲ್ಲಿ ಹೊಡಿತದ ಅಂತ. ಆಮೇಲೆ ಅರ್ಜುನನ ನಿಲ್ಲಿಸಿ ಅವು ಎಲ್ಲ ಆನೆ ಸ್ನಾನ ಮಾಡಿಸಿ ಮೇಲೆ ಕರ್ಕೊಂಬಂದ್ಮೇಲೆ ಅರ್ಜುನನ ಮಲಗಿಸಿ ಒಂದು ಸಿಂಗಲ್ ಆಗಿ ಆ ಕೂಸಪ್ಪ ಇದ್ರಲ್ಲ, ಕೂಸಪ್ಪ ಮಾಸ್ತಿ ಅವ್ರುಗಳು ಟ್ರೈನ್ ಮಾಡ್ತಿದ್ದು. ಅದನ್ನೊಂಥರ ಈ ಲೆವೆಲ್ಲೇ ಬೇರೆ ಆಯಿತು. ಸ್ನಾನ ಮಾಡ್ತಾ ಇದ್ದೆ ಸಪ್ರೇಟು, ದೂರದಲ್ಲಿ ಸ್ನಾನ ಮಾಡಿಸೋದು. ಅದನ್ನು ಯಾವ ರೀತಿ ಟ್ರೈನ್ ಮಾಡಿದ್ರು ಅಂದರೆ ನೀವು ಅದು ಹೇಳಂಗಿಲ್ಲ. ಒಂಥರ ಈ ರಗಡ್ ವಿಲನ್ ಟೈಪು. ಆ ಆನೆ ಎಲ್ಲ ಆನೆಯನ್ನು ಬೇಡಿಯಾಗಿ ಕಟ್ಟಾಕಿದ ಮೇಲೆ ಅರ್ಜುನನ ತಂದು ಲಾಸ್ಟಿಗೆ ಕಟ್ಟಾಕ್ತಿದ್ದು. ಅದ್ರ ಲೆವೆಲ್ ಬೇರೆ ಬಿಡಿ. ಅದು ಗತ್ತು, ಅದು ಗಾಂಭೀರ್ಯ ಹೆಂಗಿತ್ತು ಅಂದರೆ ಅಷ್ಟು ದೂರದಲ್ಲಿ ನಿಲ್ಸೋರು ಇವನ್ನೆಲ್ಲ ಒಟ್ಟಿಗೆ ನಿಲ್ಸಿದ್ರೆ ಸ್ಟ್ಯಾಂಡರ್ಡ್. ಅದೊಂಥರ ಕಿಂಗ್. ನೀವು ನೋಡಿದಾಗ ಯಾವ ಥರ ಆಯ್ತಾ ಸರ್? ಅರ್ಜುನನ್ ನಾವು ಫಸ್ಟ್ ನೋಡಿದ್ದು ಇಲ್ಲೇ ನಾವು ಎಂಬ್ಲಿ ಬೆಡ್ತು ಈ ಸೈಡಲ್ಲಿ. ಅಲ್ಲಿ ಮೇವು ತಿನ್ನಕ್ಕೆ ಒಂದು ಆನೆ ಬರೋದು. ಎಷ್ಟನೇ ಇರೋದು? 2001 ಕುಮಾರಸ್ವಾಮಿ ಶೇಖರ್. ಇದೇ ಬಳ್ಳಲ್ಲಿ ಕುಮಾರಸ್ವಾಮಿ ಇತ್ತಲ್ಲ. ಏನಕ್ಕೆ ಅಂದರೆ ನಾನು ಕೇಳ್ತಾ ಇರೋದು ಅರ್ಜುನ ಅವಾಗ ನೋಡಿದಾಗ ಯಾವ ಥರ ಇದ್ದ, ಆಮೇಲೆ ಯಾವ ಥರ ಆದ, ಕಾರ್ಯಾಚರಣೆ ಬರೋಕ್ಕಿಂತ ಮುಂಚೆ ಯಾವ ಥರ ಇತ್ತು, ಆಮೇಲೆ ದಸರಾ ಹೋದ್ಮೇಲೆ ಯಾವ ಥರ ಇತ್ತು ಅಂತ ಒಂದು ಕ್ಲಾರಿಫಿಕೇಶನ್ ಅಷ್ಟೇ. 2000ನೇ ಇಸ್ವಿಲಿ ನೋಡಿದ್ವಿ. 2000 ಇಸ್ವಿಲಿ ಅವಾಗ್ಲೂ ಬಳ್ಳೆಲ್ಲ ಇದ್ದಿದ್ದು. ಅವಾಗ ಕೂಸಪ್ಪ ಅಂತ ಇದೇ ಮಾಸ್ತಿ ಕಾವಾಡಿ ಆಗಿದ್ರು ಸರ್. ಅವರು ಈ ನಮ್ಮ ಭಾಗದಲ್ಲಿ ಅವಾಗ ಕಳ್ಬಟ್ಟಿ ಜಾಸ್ತಿ, ಕಳ್ಬಟ್ಟಿ. ಈ ಮಾವುತರುಗಳು ನಮ್ಮಲ್ಲಿಂದ ಹೊಳೆ ದಾಟಿ ಒಂದಷ್ಟು ಅವರಿಗೆ ಫಿಕ್ಸ್ ಆಗಿದ್ರು. ಈ ಅರ್ಜುನನೇ ಮಾವುತರಿಗೆ, ವಿಕ್ರಮನೇ ಮಾವುತರಿಗೆ. ಅವಾಗಂತೂ ವಿಕ್ರಮನೇ ಮಾವುತ ಅಂತೂ ಅಪ್ಪನ ಕಂಡ್ರು ತುಂಬ ಪ್ರೀತಿ, ನಮ್ಮನ ಕಂಡ್ರು ತುಂಬ ಪ್ರೀತಿ. ನಾವು ಫಸ್ಟ್ ಏನಾರ ಆನೆ ಮೇಲೆ ಕೂತಿದ್ವಿ ಅಂದರೆ ಅದು ವಿಕ್ರಮನ ಮೇಲೆ ಬಿಡಿ. ವಿಕ್ರಮ ರಾಜೇಂದ್ರ ಅಂತ ಒಂದಿತ್ತು, ಅದ್ರ ಮೇಲೆ ಕೂತಿದ್ವಿ. ಅರ್ಜುನನ ಮೇಲೆ ಕೂರ್ತಿರ್ಲಿಲ್ಲ ಅನ್ನೋದಕ್ಕೆ ಕೂಸಪ್ಪ ಕರೆಯೋರು. ನಾವಿಲ್ಲಿಂದ ನಡ್ಕೊಂಡು ಹೋಗುವು, ಹೊಳೆ ದಾಟಿ ದೋಣಿ ಬರುತ್ತಲ್ಲ ಹರಗ್ಲು, ಅದ್ರಲ್ಲಿ ದಾಟಿ ಹೋಗ್ತಿದ್ವು. ಕರೆಯೋರು, ಅವರು ಎಣ್ಣೆ ಕುಡಿದು ಖುಷಿಯಲ್ಲಿ ಕರೆಯೋರು. ನಾವು ಹೋಗ್ತಿರ್ಲಿಲ್ಲ. ಅರ್ಜುನ ಅಂದರೆ ಭಯಂಕರ ಕೋರೆನೇ, ಇಷ್ಟು ಸಣ್ಣ ಇದ್ರೂ ನೀಳುವ ಕೋರೆ. ಅದ್ರ ಕಣ್ಣು, ಅರ್ಜುನನ ಕಣ್ಣು ಅದೇನೋ ಗೊತ್ತಿಲ್ಲ, ಆ ಕಣ್ಣೇ ಒಂಥರ ಇದು ಡಾರ್ಕಾಗಿ ಕಾಣೋದು. ಇದು ನಮಗೆಲ್ಲನೇ ಒಂಥರ ಕಂಡು ಅರ್ಜುನನ ನಾವು ಹೆದರ್ತಿದ್ವಿ. ಅಲ್ಲಿಂದ ಆಯಿತು, ಎಲ್ಲ ಚೆನ್ನಾಗೇ ಹೋಗ್ತಿದ್ದ ಟೈಮಲ್ಲಿ ಕೂಸಪ್ಪ ಅಂತೂ ಅರ್ಜುನನ ಬೇರೆ ಲೆವೆಲ್ಲು. ಆಮೇಲೆ ನೀವು ಅವತ್ತಿನ ಕಾವಾಡಿಗಳು ಮಾವುತರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಮತ್ತು ಮಾವುತ ಅಂದ ತಕ್ಷಣ ಇವಾಗ ಹೆಂಗೆ ಅಂದರೆ ಅವ್ರದ್ದೇನು ಕೆಲಸ ಇಲ್ಲ, ನೀರು ಕುಡ್ಸೋದು ಕಾವಾಡಿದು. ಅಲ್ಲಿ ಕಸ ಅದಲ್ಲದ್ದಿ ಕೋಲು ಕಡ್ಡಿಗಳು ತಿಂದಿರೋ ಕ್ಲೀನ್ ಮಾಡೋದು ಜಾಗನ ಕಾವಾಡಿದು. ಅವ್ರದ್ದೇನು ಬರೀ ಆನೆಗೆ ಏನಿದೆ ಬೇವಿನ ಎಣ್ಣೆ ಹಚ್ಚೋದು ನೋಡೋದು, ಅದಕ್ಕೆ ಅಲ್ಲೇ ಇದಾಗಿದೆ ಕೋರೆ ಭಾಗಕ್ಕೆ ಬೇವಿನ ಎಣ್ಣೆ ಹಚ್ಚೋದು ಎಲ್ಲ ನೋಡ್ತಿದ್ರು. ನಾನು ಅನ್ಕೊಳ್ವೆ ಮಾಸ್ತಿಯವರಂತೂ ಯಾವಾಗ ನೋಡಿದ್ರು ಅರ್ಜುನನ ಆರೈಕೆನೇ. ಎಲ್ಲ ಕಾವಾಡಿಗಳು ಮಾತ್ರ ಕೂತ್ಕೊಂಡು ಹರಟೆ ಹೊಡಿತಿದ್ರೆ ಈ ಮಾಸ್ತಿಯವರಂತೂ ಅರ್ಜುನಂದು ಯಾರ ಜೊತೆ ಮಾತು ಕಡಿಮೆ. ಕೂಸಪ್ಪ ಆದ್ಮೇಲೆ ದೊಡ್ಡ ಮಾಸ್ತಿಯವ್ರು ಬಂದಿದ್ದು. ಅವಲ್ಲ, ಅವತ್ತು ಕೂಸಪ್ಪನೂ ಇದ್ರು, ಕೂಸಪ್ಪ ಅವ್ರು ಸುಮ್ಮನೆ ಕೂತಿದ್ರು, ಮಾಸ್ತಿಯವರು ಅರ್ಜುನ ಸೇವೆನೇ ಮಾಡ್ತಿದ್ದು. ಯಾವಾಗ ನೋಡಿದ್ರು ಅರ್ಜುನನ ಸೇವೆ. ಆಗ ಸರಿ ಮಾಡೋದು, ಆ ಚೈನ್ ಸರಿ ಮಾಡೋದು, ಅದ್ರ ಕಣ್ಣಿಗೆ ಎಣ್ಣೆ ಹಚ್ಚೋದು, ಆ ತಲೆಗೆ ಎಣ್ಣೆ ಹಚ್ಚೋದು, ಬೇವಿನ ಎಣ್ಣೆ ಹಳ್ಳೆಣ್ಣೆನ ಮಿಕ್ಸ್ ಮಾಡಿ ಹಚ್ಚೋದು, ಆ ಬೇಡಿ ಹತ್ರಕ್ಕೆ ಎಣ್ಣೆ ಹಚ್ಚೋದು, ಮತ್ತು ಮಾತು ಕಡಿಮೆ. ಅದ್ರದ್ದು ಇನ್ನೊಂದು ವಿಶೇಷತೆ, ಎಲ್ಲ ಆನೆಗಳಿಗೂ ಕಾಯಿನ ಒಡೆದು
ಕೊಟ್ಟರೆ ಅರ್ಜುನ್ ನನಗೆ ಸೆಪ್ಪೆ ತೆಗೆದುಬಿಟ್ಟು ಇಡೀ ಕಾಯಿನ ಕೊಡ್ತಿದ್ದು. ಅದು ಒಗಿತಿದ್ದು ಸೌಂಡ್ ಅಷ್ಟು ದೂರಕ್ಕೆ ಕೇಳೋದು ಕಟುಮ್ ಅಂತ. ನಾನೆಲ್ಲ ಕೇಳಿವೆ, ನಾನು ಹೋಗ್ಬೇಕ ದೂರದಿಂದಲೇ. ಮಾಸ್ತಿ ಅವ್ರು ಸ್ವಲ್ಪ ಈ ಮಾಲ್ಗಣ್ಣು, ನಂಗೆ ಅವರು ಚಿಕ್ಕ ಹುಡುಗ ಅಲ್ವ, ನಾನು ಅವರು ಸ್ಟ್ರಿಕ್ಟು ಹೆದರ್ತಿದ್ದೆ. ಆಮೇಲೆ ಅಪ್ಪಾಜಿ ಅವ್ರು ಇದ್ದಾಗೆಲ್ಲ ಹೋಗಿ ಮಾತಾಡಿಸ್ತಿದ್ದೆ, ಏನಕ್ಕೆ ಕಾಯಿನ ಇಡೀ ಕಾಯಿ ಕೊಡ್ತಿದ್ದೆ. ಎಲ್ಲ ಆನೆ ಥರ ಅಲ್ಲ, ನನ್ನ ಆನೆ ಫುಲ್ ಹೋಗಿತ್ತೆ ಅಂತೇಳಿ ಕೊಡೋರು. ಆಮೇಲೆ ಅರ್ಜುನ ಚೆನ್ನಾಗಾಗಿತ್ತು. ಕೂಸಪ್ಪ ಮಾಸ್ತಿ ಅವರಾಯಿತು. ಅಷ್ಟೊತ್ತಿಗೆ ಕೂಸಪ್ಪ ಅವ್ರಿಗೆ ಅಲ್ಲಿ ವಾಚಾರ ಕೆಲಸ ಏನೋ ಸಿಕ್ತು ಅಂತೇಳಿ ಅರ್ಜುನಂದು ಮಾವುತರಾಗಿ ಮಾಸ್ತಿ ಅವರೇ ಆದರು 2012 ಟೈಮ್ಗೆಲ್ಲ. ಅಷ್ಟೊಳಗೆ ಸತ್ತೋದ್ರು, ಏನೋ ಒಂದು ಗೊತ್ತಾಗಲಿಲ್ಲ ಕೂಸಪ್ಪ ಅವ್ರದ್ದು. ನಾನು ಕೂಸಪ್ಪ ಬಂದಿದ್ದೆ. ಕೂಸಪ್ಪ ನಮಗೆ ತುಂಬ ಇಷ್ಟ, ಹೈಟ್ ಅವರು. ಅರ್ಜುನಕ್ಕೆ ತಕ್ಕನಾದ ಮಾವುತ. 6 ಅಡಿ ಇದ್ದರು ಸರ್ ಅವರು, 6 ಅಡಿ ಇದ್ದರು, 1/2 ಫೀಟು ಕರೆಕ್ಟಾಗಿ ಅರ್ಜುನ ಕರೆಕ್ಟಾಗಿದ್ದರು. ಆಮೇಲೆ ಮಾಸ್ತಿ ಅವರಿದ್ದರು, ಮಹೇಶ್ ಅಣ್ಣ ಇದ್ದರು. ಮಹೇಶ್ ಅಣ್ಣ ಮಾಸ್ತಿ ಅವರು ಸ್ಟಾರ್ಟ್ ಆಯಿತು 2012, 2010, 12ರಿಂದಲೂ ಅವರೇ ಇದ್ದರು. ಹೋಯ್ತಾ 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 ಮಹೇಶ್ ಅಣ್ಣ ಫುಲ್ ಟ್ರೈನ್ ಆಗ್ಬಿಟ್ರು ಅರ್ಜುನಿಗೆ. ಇವ್ರು ಮಾವುತ, ಇವ್ರು ಕಾವಡಿಯಾಗಿ. ಅವಾಗ ಪರ್ಮನೆಂಟ್ ಆಗಿತ್ತೋ ಇಲ್ಲ ಗೊತ್ತಿಲ್ಲ ನಮಗೆ. ಚೆನ್ನಾಗಿ ನಡ್ಕೋಯ್ತು. ಅರ್ಜುನ ಅದೇ ಗತ್ತಲ್ಲಿತ್ತು, ಎಲ್ಲ ಆಯಿತು. ಲಾಸ್ಟಿಗೆ ಮಾಸ್ತಿ ಅವರು ಹೋದರು, ಆ ವಿನೋರ್ ಬಂದರು. ವಿನೋರ್ ಬಂದಾದ್ಮೇಲೆ ಈಗ ನೋಡಿ, ಆ ಮಹೇಶ್ ಅವ್ರಿಗೆ ಈಗ ಹೆಣ್ಣಾನಲ್ಲಿದ್ದಾರೆ ಲಕ್ಷ್ಮೀಲಿ. ಈಗ ಒಂದು ಗಂಡಾನೆಗೆ ಅವ್ರಿಗೆ ಸಿಕ್ಬಿಟ್ರೆ ಅರ್ಜುನಲ್ಲಿ ಟ್ರೈನ್ ಆದವ್ರವರು. ಮಾಸ್ತಿ ಅವ್ರ ಮಗ ಚಿಕ್ಕದಿಂದ ಅರ್ಜುನನ ಜೊತೆ ಬೆಳೆದವ್ರೆ, ಅದ್ರ ಜೊತೆ ಟ್ರೈನ್ ಆಗವ್ರೆ. ಅವರು ಆ ಅರ್ಜುನಿಗೆ ಒಂಥರ ಗುರ್ತಾಗಿದ್ದರು. ಅಂಥ ಅರ್ಜುನ ನಾನಲ್ಲಿ ಕೆಲಸ ಮಾಡಿದವ್ರಿಗೆ ಒಂದು ಗಂಡಾನೆ ಸಿಕ್ಕಿದ್ರೆ ಯಾವ ರೀತಿ ನೋಡ್ಕೋಬೋದು? ದಯಮಾಡಿ ಅವ್ರಿಗೊಂದು ಗಂಡಾನೆ ಸಿಕ್ಕಬೇಕು ಸರ್. ಅವರೆಲ್ಲ ಈಗ ಮರದ ಕಟ್ಟಿ ಬಳಗ್ಸ ಅಂತ ಇದು ಹೌದು. ಇವತ್ತು ಫೋಟೋ ಇದೆ ಗುಂಡಣ್ಣ. ಈಗ ಕೆಲವು ಮಾವುತರಲ್ಲಿ ಆ ಮಹೇಶ್ ಅವ್ರಿಗೂ ಆ ಟೆಕ್ನಿಕ್ ಅವ್ರಿಗೂ ಗೊತ್ತು. ಮುಂದೆ ಒಂದು ಹಿಂದೆ ಒಂದು ಮರ, 2 ಕಾಲಿಗೂ ಆ ಹಗ್ಗ ಕಟ್ಟಿ ಮುಂದ್ಗಡೆ ಕುತ್ತಿಗೆ ಕಟ್ಟಿ ಆ ಟ್ರೈನ್ ಮಾಡಿಸ್ತಿದ್ದವಾಗೆಲ್ಲ. ಈಗ ಗಜೇಂದ್ರ, ಬಲರಾಮ, ಭರತ, ಶ್ರೀರಾಮ, ವಿಕ್ರಮ, ಹರ್ಷ ಕ್ರಾಲಲ್ಲ ಅವು, ಕಟ್ಟಿಗೆ ಬಳಗ್ಸಿರೋದವು. ಆ ಟೆಕ್ನಿಕ್ ಅವರಿಗೂ ಗೊತ್ತಿದೆ, ಯಾಕೆಂದರೆ ಅವ್ರ ಅಪ್ಪನಿಂದ ಬಂದಿರೋದು. ಅವ್ರು ಚಿಕ್ಕೂರಿಂದಲೂ ನೋಡಿದ್ದಾರೆ. ಇವಾಗ ಅವ್ರಿಗೆ ಒಂದು ಒಳ್ಳೆ ಗಂಡನೇ ಸಿಕ್ಬಿಟ್ರೆ ಬಳ್ಳೆಗೆ, ಅವ್ರಿಗೇನಾದ್ರು ಅದ್ರಲ್ಲಿ ಕೆಲಸ ಮಾಡೋಕ್ಕೆ ಬುದ್ಧಿ ಕಲಿಸ್ಕೊಳ್ಳಿ ಅಂತ ಕೊಟ್ಬಿಟ್ರೆ ಸೂಪರಾಗಿ ಆಗುತ್ತೆ. ಅದೇ ಅರ್ಜುನ ಫೈಟಿಂಗ್ ಯಾವ ಥರ ಆಡ್ತಿದ್ರು ಸರ್ ನೀವು ನೋಡಿದ್ರೆ? ಸರ್ ಅರ್ಜುನ್ ಫೈಟಿಂಗ್ ತುಂಬ ಸಲ ನೈಟ್ ಅವತ್ತು ತುಂಬ ಸಲ ಹೇಳಿದ್ದೀನಿ. ಆನೆ ಇದ್ರು, ಆನೆನೇ ಬಂದಿದ್ದು ಕಾಡ ಬಂತಲ್ಲ ಅವತ್ತು ನೈಟು. ಅಪ್ಪ, ನಾವು, ಮಾಸ್ತಿ, ಮಹೇಶ್ ಅಣ್ಣ, ವಸಂತಣ್ಣ, ಈ ಚಿಕ್ಕಣ್ಣ ಇವರೆಲ್ಲ ಇದ್ದರು, ಹಣ್ಣು ಅವರೆಲ್ಲ ಇದ್ದರು, ಶ್ರೀರಾಮ. ಅಷ್ಟು ಜನ ಇದ್ದೀವಿ. ಜೋರೆ ಬೆಂಕಿ. ಅಭಿಮನ್ಯು ಪಕ್ಕದಲ್ಲಿದೆ, ಶೆಟ್ ಪಕ್ಕ ಇದೆ, ಅರ್ಜುನ ಅಷ್ಟು ದೂರದಲ್ಲಿ ಮರದಲ್ಲಿದೆ. ಇದು ಕಿರ್ಚ್ ಕಳ್ತಿದೆ, ನಮಗೆ ಗೊತ್ತಾಗ್ತಿಲ್ಲ. ಟಾರ್ಚ್ ಬಿಟ್ಟರು ಕಾಣ್ತಿಲ್ಲ. ಇದು ಬಂದು ತಗ್ಗಲ್ಲ, ಅದ್ರ ಪಕ್ಕನೇ ನಿಂತಿದೆ, ಗೊತ್ತಾಯ್ತಿಲ್ಲ. ಲಾಸ್ಟಿಗೆ ಆನೆ ಅಂತ ಕನ್ಫರ್ಮ್ ಆದಮೇಲೂ ಮಾಸ್ತಿ ಹೇಳ್ಕೊಡ್ತಿದ್ದಾರೆ. ಅರ್ಜುನ ಅವ್ರು ಹೇಳ್ಕೊಂಡಂಗೆ ಮಾತು ಕೇಳ್ತಿದೆ. ಕಾಡಾನೆ ಮೇಲೆ ಗಮನನೂ ಹೌದು, ಈ ಕಡೆ ನನ್ನ ಓನರ್ ಹೇಳ್ತಿದ್ದಾನೆ ಅದು ಹೌದು. ಬಗ್ಗಿ ಕೋರೆ ಮಸ್ಕೊಳ್ಳುತ್ತೆ ಸರ್ ಅದು. ಅಷ್ಟೊತ್ತಿನಲ್ಲಿ ಮಂಡಿ ಕೊಟ್ಟು ಕೋರೆ ಮಸ್ಬಿಟ್ಟು ಹಿಂಗೆ ನಿಂತ್ಕೊಳ್ಳುತ್ತೆ. ಬಂದು 2 ಫೈಟ್ ಆಡ್ತಾ ಡ್ಯಾಶ್ ಇದೆಯಲ್ಲ ಕೋರೆ ಸೌಂಡು, ಟಕ್ 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 ಅಂತ ಸೌಂಡ್. ಅದು ಯಾವ ಥರ ಅಂದ್ರೆ ಅದು ಒಂದು ಕಬ್ಬಣ ಬಡಿದ್ರು ಸಿಕ್ಕೇಳಲ್ಲ ಆ ಸೌಂಡು. ಅಷ್ಟೊತ್ತಿಗೆ ಫೈರ್ ಮಾಡಿದ್ರಪ್ಪ. ಫೈರ್ ಮಾಡಿದ್ಮೇಲೆ ಈ ವಸಂತಣ್ಣ ಒಂದು ಕೊಳ್ಳಿ ದೊಣ್ಣೆ ತೆಗ್ದಿದೆ, ಅದ್ರ ಬೆನ್ನ ಮೇಲೆ ಎಸೆದ್ಬಿಟ್ರು. ಅದು ಪತ್ತಿಲ್ದಂಗೆ ಓಡ್ತು ಬಿಡಿ. ಆ ಥರದ ಫೈಟ್ಗಳು ಇಲ್ಲಿ ಬೆಳಕನಹಳ್ಳಿ ಕಾಡು, ಇಲ್ಲಿ ವಿಷ್ಣು ಆನೆ ಇತ್ತು ಮತ್ತಿಗೋಡಲ್ಲಿ. 1 ಕೋರೆ ಅಂತ ನಾವಿಲ್ಲಿ ಫೇಮಸ್ ಆಗಿತ್ತು. ಅದು ಮತ್ತಿಗೋಡಲ್ಲಿ ಇದ್ದಿತ್ತೆ ಸತ್ತೋಯ್ತು. ಅದ್ರದ್ದು ಆರೋಗ್ಯನೂ ಸರಿ ಇರಲಿಲ್ಲ. ಆನೆ ಕಾರ್ಯಾಚರಣೆಯಲ್ಲಿ ಅದಕ್ಕಿಂತ ಒಂದು 11 ಅಡಿ ಆನೆ ಇತ್ತು. ಅದನ್ನು ಆವಾಗಲೇ ಧರ್ಮರಾಯ ಅಂತ ಕಟ್ಟಿದ್ರು. ಆನೆ ಜೊತೆ ಫೈಟ್ ಆಡ್ತು. ಆನೆ ಜೊತೆ ಫೈಟ್ ಆಡಿ ಆನೆ ತಿಂಟಿ ಹಿಡಿದಿತ್ತು. ತಿಂಟಿ ಹಿಂಗೆ ಕಾರಲ್ಲಿ ಹಿಂಗೆ ಟ್ವಿಸ್ಟ್ ಮಾಡಿಬಿಟ್ಟು ಎತ್ತಿ ಹಿಡಿದಿತ್ತು. ಆದರೂ ಫೈಟ್ ಲೆವೆಲ್ಲೇ ಬೇರೆ ಸರ್ ಅದು. ಅದೇ ವಿಷ್ಣು ಆನೆ ಕ್ಯಾಪ್ಚರ್ ಆಗಿ ಇನ್ನೊಂದು ಆನೆ ಭದ್ರಕ್ಕೆ ಬಿಟ್ಟರು, ರೀಲ್ ಕಟ್ ಮಾಡಿದ್ರು. ಆ ರೀಲ್ ಕಟ್ ಮಾಡಿದ ಆನೆನ ಫೈಟಿಗೆ ಲಾರಿಗೆ ಹಚ್ಚಕ್ಕೆ ಬಿಟ್ಟರೆ ಅರ್ಜುನ ಹೊಡೆದು ಮುಖ ರಕ್ತ, ಕಣ್ಣು ಬಿಟ್ಟಿನ ಎಲ್ಲ ಭಾಗನೂ ರಕ್ತ ಬರ್ತಿತ್ತು. ಆಮೇಲೆ ಅರ್ಜುನ ಕೋರೆ ತುಂಬ ಡೀಪ್ ಆಯಿತು, ಚೆಕ್ಕೆ ಥರ ಹೇಳುತ್ತೆ. ಕೋರೆ ಕಟ್ ಮಾಡಬೇಕು ಅಂತ ಅವಾಗ ಡಿಸೈಡ್ ಮಾಡಿ ಕೋರೆ ಕಟ್ ಮಾಡಿರೋದು. ಆದರೂ ಫೈಟು ನೆಕ್ಸ್ಟ್ ಲೆವೆಲ್ ಬಿಡಿ. ನಿಮ್ಮ ತಂದೆಯವರು ಯಾವುದೋ ಬೇರೆ ಸ್ಟೋರಿ ಹೇಳಿದ ಸರ್, ಅರ್ಜುನನ್ ಫೈಟಿಂಗ್ ನೆಕ್ಸ್ಟ್ ಲೆವೆಲಲ್ಲಿ. ಆಮೇಲೆ ಲಾಸ್ಟಿಗೆ ಹೇಳಕ್ಕೆ ಹೋದ್ರು, ಅರ್ಜುನನ್ನ ಕಾಡೊಳಗಡೆ ಕರ್ಕೊಳ್ಳೋದು ಬೇಡ. ಹೆಂಗೆ ಮಾಡೋದು ಅಂದರೆ, ಈ ಆನೆ ಕ್ಯಾಪ್ಚರಿಂಗ್ ಮಾಡಬೇಕು, ಸೈಲೆಂಟಾಗಿ ಹೋಯ್ತಿತ್ತಿಲ್ಲ. ಇದ್ರ ಮೇಲೆ ಏನಾರು ಹೋಯ್ತು ಅಂದರೆ ಇದು ಅಟ್ಟಿಸ್ಕೊ ಹೋಗ್ಬಿಡೋದು.
ಡಾಟ್ ಮಾಡೋಕೆ ಆಗ್ತಿರ್ಲಿಲ್ಲ ಕಾಡೊಳಗಡೆ. ಈಗ ಒಂದು ಕಾಡು ಅಂದರೆ ಸಮ ಇರಲ್ಲ, ಕಾಡು ಗುಲಾಬಿ ಎಲ್ಲ ಇರುತ್ತೆ. ಡಾಟ್ ಮಾಡೋದು ಅಷ್ಟು ಈಸಿ ಇಲ್ಲ. ನೀವು ರೋಡಲ್ಲಿ ಬಂದು ಅಡ್ಡ ದಾಟುವಾಗ ಹೊಡೆಯೋದು ಈಸಿ ಇರುತ್ತೆ. ಕಾಡೊಳಗಡೆ ಡಾಟ್ ಮಾಡೋಕೆ ಒಂದು ಕೊನೆಗೆ ತಾಡೋಕಿದ್ರೂ ಟಾರ್ಗೆಟ್ ಮಿಸ್ ಆಗುತ್ತೆ ಅದು. ಈ ಆನೆ ಏನು ಮಾಡೋದು, ಅಲ್ಲಿವರೆಗೂ ಸುಮ್ಮನಿರೋದು, ಯಾವ್ದಾರ ಕಾಡೇನೆ ಸಿಕ್ಬಿಟ್ಟು ಅಟ್ಟಿಸ್ಬಿಡೋದು, ಅಟ್ಟಿಸಿ ಹೋಗಿ ಅದನ್ನು ಹೊಡಿಲೇಬೇಕು. ಅಭಿಮನ್ಯು ಹಂಗಲ್ಲ, ಅಭಿಮನ್ಯು ನಿಧಾನಕ್ಕೆ ಹೋಗಿ ಡಾಟ್ ಆಗೋರು ಸುಮ್ಮನಿರೋದು. ಡಾಟ್ ಆದಮೇಲೆ ಏನಾರು ಒಂದು ಸಿಗ್ನಲ್ ಕೊಟ್ಟರೆ ಇಲ್ಲಿ ವಸಂತಣ್ಣ, ಆವಾಗ ಅಟ್ಟಿಸ್ಕೋಗೋದು. ಅರ್ಜುನ ವೀಕ್ ಆಗೋಕ್ಕೆ ದಸರಾನೇ ಕಾರಣನ? ದಸರಾ ಕಾರಣ ಅಂತ ಏನಲ್ಲ, ದಸರಾ ಆದಮೇಲೂ ಅದನ್ನು ಕಾರ್ಯಾಚರಣೆ ಬಳಸ್ತಲೇ ಇರೋದು ಕಾರಣ. ದಸರಾಗೆ ಹೋಗಿ ಬಂತಾಯಿತು, ಅಂಬಾರಿ ಹೊತ್ತಾಯಿತು, ಬಂದಾದಮೇಲೆ ಅದನ್ನು ಬರೀ ಕ್ಯಾಂಪಲ್ಲೇ ಬಳಸೋದ್ಕಿಂತ ಕಾರ್ಯಾಚರಣೆಯಲ್ಲಿ ಬಳಸಿದ್ರೆ ಅದು ಆ ಮೂಡಿಲೇ ಇರ್ತಿತ್ತು, ಆ ಫೈಟಿಂಗ್ ಮೂಡಲ್ಲೇ ಇರ್ತಿತ್ತು. ಎಷ್ಟು 3-4 ಆನೆ ಬಂದ್ರೂ ಎದುರುತ್ತಿರಲಿಲ್ಲ ಸರ್ ಅದು. ನಾವು ಹೋಗ್ತಿದ್ದು ಅಭಿಮನ್ಯು, ಭರತ, ಗಜೇಂದ್ರ, ಅರ್ಜುನನ ಮೇಲೆ ಹೋದರೆ ಅವು 8 ಆನೆ ಇದ್ದರೆ ಈ 8 ಆನೆ ಮೇಲೆ ಇದ್ರೂ ಚಾರ್ಜ್ ಮಾಡೋದು ಅರ್ಜುನ. ಅದೊಂದು ಬಿಡಿ, ಅದೊಂದು ಗೋಲ್ಡನ್ ಇದು ಮೂಮೆಂಟ್ ಅದು. ಅದೇ 2016 ಆದಮೇಲೆ ಅರ್ಜುನ ಚೇಂಜ್ ಆಯಿತು ಅಂತಲೂ ಸುಮಾರು ಜನ ಹೇಳ್ತಾರೆ. ಅದೇ ದಸರಾಕ್ಕೆ ಹೋದಾಗ ಈಗ ನಾನು ಹೇಳೋದು ಸರ್, ಈಗ ಯಾರು ನಾವಾಗಲಿ ನೀವಾಗಲಿ ಅಲ್ಲಿ ಹೋಗಿ ಏನು ಫುಡ್ ಕೊಡ್ತಾರೆ ಅನ್ನೋದು ನೋಡೋಲ್ಲ. ಆನೆಗಳಿಗೆ ಫಾರ್ಮ್ ಆಯಿಲು, ಈ ಕೆಮಿಕಲ್ದು ಆಯಿಲ್ ಫುಡ್ ಕೊಡಬಾರ್ದು. ನಾನು ಹೇಳೋದು ಫ್ರೂಟ್ಸ್ ತಿನ್ನಿಸಿ, ಹಸಿರು ಕಾಳು ತಿನ್ನಿಸಿ, ಏನಾರು ಬೈನೆ ತಿನ್ನಿಸಿ, ಹಸಿರು ಕೊಡಿ, ಏನಾರು ಕೊಡಿ. ಬೆಣ್ಣೆ ಎಲ್ಲಿ ತಿಂತಾರೆ ಸರ್ ಆನೆ? ಈ ಗುಂಡ, ಕರಡಿ, ಮೌಂಟೇನ್ ಎಲ್ಲ ಇದ್ವಲ್ಲ, ಅವೇನೇನು ಬೆಣ್ಣೆ ತಿಂತಿದ್ರು ಕಾಡಲ್ಲಿ? ಶಕ್ತಿ ಬರೋಕ್ಕೆ ಹಸಿರು ಕಾಳು ಕೊಡಿ, ಮೊಳಕೆ ಕಟ್ಟಿರೋ ಕಾಳು ಕೊಡಿ, ಬೈನೆ ಕೊಡಿ, ಹಸಿರು ಹುಲ್ಲು ಕೊಡಿ. ಈ ಅಭಿಮನ್ಯುಗೂ ಇದೇ ಥರ ನೋಡಿ, ನೀವು ಅಭಿಮನ್ಯುನಿಗೆ ಅಬ್ಸರ್ವ್ ಮಾಡಿದ್ದೀರಾ? ಅಭಿಮನ್ಯು ಅವಾಗಿದ್ದ ಫಿಟ್ನೆಸ್ಗೂ ಇವಾಗ ಹೊಟ್ಟೆ ದಪ್ಪ ಆಗಿದೆ. ಹೌದು, ಇದನ್ನು ನಾವು 2 ವರ್ಷದಿಂದ ಹೇಳ್ತಾ ಇದ್ದೀವಿ, ಅಭಿಮನ್ಯು ಕಾರ್ಯಾಚರಣೆಗೆ ಬರಬೇಕು ಅಂತ. ಬರಬೇಕು, ವಸಂತಣ್ಣನ ಸಲಹೆನ ತಗೋಬೇಕು. ಕಾರ್ಯಾಚರಣೆಗೆ ಕಾಡೊಳಗೆ ಕರ್ಕೊ ಹೋಗ್ಲಿಲ್ಲ ಅಂದ್ರೂ ಅಭಿಮನ್ಯುನ ಸೇಫ್ಟಿಗೆ, ಆ ಕ್ಯಾಂಪ್ ಸೇಫ್ಟಿಗೋಸ್ಕರ ನಿಲ್ಲಿಸ್ಕೋಬೇಕು. ನೀವು ಸರ್ ಇಷ್ಟೆಲ್ಲ ಆನೆ ಫೈಟ್ ಆಡುತ್ತೆ ಇದು ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಹೈಪ್ ಮಾಡ್ತಾರಲ್ಲ, ಕ್ಯಾಂಪಿಗೆ ನುಗ್ಗಿದ್ದ ಕಾಡಾನೆ ನುಗ್ಗುತ್ತಲ್ಲ, ಅದಕ್ಕೆ ಆನೆ ಬೇರೆ ಆನೆ ಕೈಲಿ ಯಾಕೆ ಸರ್ ಫೈಟ್ ಮಾಡ್ಸಲ್ಲ? ಅಭಿಮನ್ಯುನ ಯಾಕೆ ಬೇಕು? ಕರ್ಕೋಗಿ ಯಾವ್ದನ್ನಾರು ಭೀಮ ಹತ್ರ ಫೈಟ್ ಮಾಡಿಸ್ಬೋದಲ್ಲ? ಅಭಿಮನ್ಯಕ್ಕಿಂತ ತೂಕ ಜಾಸ್ತಿ ಆಯ್ತಲ್ಲ, ಯಾಕೆ ಭೀಮ ಫೈಟ್ ಮಾಡಲ್ವಾ? ಅಭಿಮನ್ಯುನೇ. ನೀವು ಫುಡ್ ಕೊಟ್ಬಿಟ್ಟು ದಪ್ಪ ಮಾಡಿಬಿಟ್ಟು ಅಭಿಮನ್ಯು ಲೆವೆಲಿಗೆ ಬೇರೆ ಆನೆ ಬಂತು ಅಂದ್ರೆ ತಪ್ಪು. ಫೈಟ್ರೇ.